ವಿರೋಧ ಪಕ್ಷದವರು ಒಂದು ಟೀಕೆಯನ್ನು ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಂಡ ಮೇಲೆ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗ್ತಿದ್ದಾವೆ ಅಂತಕ್ಕಂಥ ಆರೋಪವನ್ನು ನಮ್ಮ ಮೇಲೆ ಮಾಡ್ತಾರೆ. ಇದು ಸುಳ್ಳು ಆರೋಪ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಾವೆಲ್ಲ ತಿಳ್ಕೋಬೇಕು, ಸುಳ್ಳು ಆರೋಪಗಳನ್ನು ಮಾಡೋದ್ರಲ್ಲಿ ಭಾರತೀಯ ಜನತಾ ಪಕ್ಷದವರು ನಿಶ್ಚೀಮರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಈಗ ಕಳಸ ಬಂದೂರಿ ಈಗ ನಾನು ಬಂದಾಗ ರೈತ ಸಂಘದವರು ನಮಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ಕೇಂದ್ರ ಸರ್ಕಾರದವರು ಹೇಳ್ತಾರೆ ನಮ್ಮಿಂದ ನಿಂತೋಗಿದೆ ಅದು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಅಪಪ್ರಚಾರ ಮಾಡ್ತಾರೆ. ನಿಜವಾಗಿ ನಿಂತಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ಎಲ್ಲರೂ ಕೂಡ ಇಲ್ಲಿದ್ದೀರಿ, ದಯಮಾಡಿ ತಿಳ್ಕೋಬೇಕು. ಕಳಸ ಬಂಡೂರಿ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಕೊಟ್ಟು 2018ರಲ್ಲಿ ನಾವು 2023ರಲ್ಲಿ ಈ ಪ್ರಾಜೆಕ್ಟ್ಗಳಿಗೆ ಕಳಸ ತಿರುವು ಯೋಜನೆ, ಬಂಡೂರಿ ತಿರುವು ಯೋಜನೆ, ಇದಕ್ಕೆ 1,100 ಕೋಟಿ ರೂಪಾಯಿಗಳ ಅಂದಾಜಿನ ಯೋಜನೆಯನ್ನು ತಯಾರು ಮಾಡಿ ಟೆಂಡರ್ ಕರೆದು ಏಜೆನ್ಸಿ ಕೂಡ ಫಿಕ್ಸ್ ಮಾಡಿದ್ದೇವೆ. ನಾವು ಕಾಯ್ತಾ ಇದ್ದೇವೆ ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆಯಿಂದ ಅನುಮತಿ ದೊರೆತ ತಕ್ಷಣವೇ ನಾಳೆ ಕೊಟ್ಟರೆ ನಾಳಿದ್ದೇ ಕೆಲಸ ಪ್ರಾರಂಭ ಮಾಡ್ತೇವೆ.